ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ನಂಬರ್ಗೆ ಕರೆ ಮಾಡ್ಬೋದು ಸ್ನೇಹಿತರೆ. ಈ ಒಂದು ನಮ್ಮ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇಲಿಸ್ಟ್ ಇದೆ, ಮತ್ತು ಸೋಷಿಯಲ್ ಸೈನ್ಸ್ನ 8th ಸೋಷಿಯಲ್ ಸೈನ್ಸ್ ಒಂದು ಪ್ಲೇಲಿಸ್ಟ್ ಇದೆ, ಮತ್ತು ಮೆಂಟಲ್ ಎಬಿಲಿಟಿಯ ಒಂದು ಪ್ಲೇಲಿಸ್ಟ್ ಇದೆ ಸ್ನೇಹಿತರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೀರೀಸ್ ಪ್ಲೇಲಿಸ್ಟ್ ಇದೆ ಸ್ನೇಹಿತರೆ. ಎಲ್ಲ ವಿಡಿಯೋಸ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಾನು ಈ ಒಂದು ಕ್ಲಾಸಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ಸ್ ಜೊತೆ ಬಂದಿದ್ದೇನೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತೇಳಿ, ಏನಾ. ಮೆಂಟಲ್ ಎಬಿಲಿಟಿ ಎಲ್ಲರಿಗೂ ತುಂಬ ಅವಶ್ಯಕ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಇದ್ದೇ ಇರ್ತವೆ ಅಲ್ವಾ. ಸೊ 2ರಿಂದ 3 ಕ್ವಶನ್ ಆದರೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದ್ದೇ ಇರುತ್ತೆ. ಆದ್ದರಿಂದ ನಮಗೆ ಒಂದು ಮೆಂಟಲ್ ಎಬಿಲಿಟಿ ಅನ್ನತಕ್ಕಂಥದ್ದನ್ನು ತೊಗೊಬಂದಿದ್ದೀನಿ. ಈಗಾಗಲೇ ನಮ್ಮಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ, ಮೆಂಟಲ್ ಎಬಿಲಿಟಿ ಒಂದು ಸೀರೀಸ್ನಲ್ಲಿ ಒಂದು ವಿಡಿಯೋ ಇದೆ. ಇದು 2ನೇ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಲೆಟ್ ವಿ ಡಿಸ್ಕಸ್ ವಿಚ್ ಆಫ್ ದಿ ನೆಕ್ಸ್ಟ್ ಸೀರೀಸ್ ಅಂತೇಳಿ. ನೋಡಿ, ಕೊಟ್ಟಿದ್ದಾರೆ 2, 6, 30, 60, 130, 210 ಅಂತೇಳಿ. ಯು ಹ್ಯಾವ್ ಟು ಫೈಂಡ್ ಔಟ್. ನೋಡಿ, ಇಲ್ಲಿರ್ತಕ್ಕಂಥ ಒಂದು ನಂಬರನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೀವು ಬರ್ಕೊಂಬಿಡಿ ಸ್ನೇಹಿತರೆ. ಮೊದಲನೇದಾಗಿ 2, 6, 30, 60, 130, 210 ಆ್ಯಂಡ್ ಇಲ್ಲಿ ಏನು ಬರೀಬೇಕು ಅಂತ, ಹೌದಾ. ನೋಡಿ, ಈಗ ವೆರಿ ಸಿಂಪಲ್ ಸ್ನೇಹಿತರೆ. ನೀವು ಫಸ್ಟು ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ನೋಡ್ಕೊಳ್ಳಿ. ಏನಾದರೂ ಡಿಫ್ರೆನ್ಸ್ ಇದೆಯಾ, ಇಲ್ಲ ಕೂಡಬೇಕಾ, ಇಲ್ಲ ಲೆಸ್ ಮಾಡಬೇಕಾ, ಮಲ್ಟಿಪ್ಲೈ ಮಾಡಬೇಕಾ, ಏನು ಮಾಡಬೇಕು ಅಂತ ಒಂದು 360 ಡಿಗ್ರಿ ಆ್ಯಂಗಲಲ್ಲಿ ನೀವು ಯೋಚನೆ ಮಾಡ್ತಾ ನೀವು ಒಂದು ಸೀರೀಸ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, 2, 6 ಇದೆ. ಇಲ್ಲಿ 2 × 3 ಮಾಡಿದ್ರೆ ಬರುತ್ತಾ? 2 3s 6. ಇಲ್ಲಿ ಇಂಟು 3 ಮಾಡಿದ್ರೆ ಬರುತ್ತಾ? ನೋಡ್ಕೊಳ್ಳಿ. 2 3 6, 6 3 18 ಬರಲ್ಲ. ಸೊ ಇದು ಆಗಲ್ಲ. ಓಕೆ. ಈ ರೀತಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಡಿಫ್ರೆನ್ಸ್ ಎಷ್ಟಿದೆ? 4. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 24. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 30. ಸೊ ಇದನ್ನು ನಮಗೆ ಸಿಗ್ತಾ ಇಲ್ಲ ಅಲ್ವಾ. ಸೊ ಯಾವ ಒಂದು ಬೇಸಲ್ಲಿ ನಾವು ಮಾಡೋಣ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸಿಂಪಲ್ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡಿ 2 ಇದೆ, ಇಲ್ಲಿ 6 ಇದೆ. ಹೇಗೆ ಬಂದಿರ್ಬೋದು? ಫಸ್ಟ್ 2 ಹೇಗೆ ಬಂದಿರುತ್ತೆ ಅಂತ ನೋಡ್ಕೊಳ್ಳಿ. ಈಗ 1 1s ಬೇಡ. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2 ಇದೆ. ನಾವು 2 ಬರಬೇಕು ಅಂತಂದರೆ 1 ಸ್ಕ್ವೇರ್ ಮಾಡಿದ್ರೆ ಬರುತ್ತಾ ಅಂತ ನೋಡಿ. 1 1s 1 ಪ್ಲಸ್ 1 ಬರುತ್ತಾ? 2 ಬಂತು. ಓಕೆ. 2 2s 4 ಪ್ಲಸ್ 2 ಬರುತ್ತಾ ನೋಡೋಣ. 2 2s 4, 4 ಪ್ಲಸ್ 2 6. ಓಕೆ. ಅದೇ ಥರ 3 3s 9 ಪ್ಲಸ್ 2 ಬರುತ್ತಾ? 3 3 9 2 11 ಬರಲ್ಲ. ಇದು ಫೇಲ್ಯೂರ್ ಆಯಿತು. ನೋಡಿ, ಈ ಥರ ನೋಡಿ, ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಅದು ಬೇಗ ಫಾಸ್ಟಾಗಿ ಮಾಡಬೇಕಾಗತ್ತೆ. ಸೊ ಫೈನಲಿ ಇನ್ನೊಂದು ರೌಂಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯೂಬ್ ಮಾಡೋಣ. ಸ್ಕ್ವೇರ್ ಮಾಡಿದ್ವಿ, ಕ್ಯೂಬ್ ಮಾಡೋಣ. 1 ಕ್ಯೂಬ್ ಪ್ಲಸ್ 1 ಈಸ್ ಈಕ್ವಲ್ ಟು 1 1 1 1 1s 1 1 1s 1 1 ಪ್ಲಸ್ 1 2. ಓಕೆನಾ. ಸೊ ಇಲ್ಲಿ 2 ಕ್ಯೂಬ್ ಮಾಡೋಣ. 2 ಕ್ಯೂಬ್ ಮಾಡೋಣ. ಇಲ್ಲಿ ಪ್ಲಸ್ 1 ಹಾಕೊಳ್ಳೋಣ, ನೋಡೋಣ ಏನು ಬರುತ್ತೆ ಅಂತ. 2 2s 4, 4 3s 4 3s ನೋಡಿ, 2 2 4, 4 2 8. ಈ ರೀತಿ 2 2s 4, 4 2s 8 ಬಂತು. 8 ಪ್ಲಸ್ 1 ಎಷ್ಟಾಗುತ್ತೆ? 9 ಆಗಿಬಿಡುತ್ತೆ ಸ್ನೇಹಿತರೆ. ನಮ್ಗೆ ಬೇಕಾಗಿರೋದು 6. ಸೊ ಏನು ಮಾಡ್ಬೋದು ನಾವಿಲ್ಲಿ ಅಂತ ನೋಡೋಣ. ಏನಾ, 2 2s 4, 4 2s 8. 8ಅಲ್ಲಿ 2ನ ಮೈನಸ್ ಮಾಡಿದ್ರೆ 6 ಬರುತ್ತಲ್ಲ ಸ್ನೇಹಿತರೆ, ಅಲ್ವಾ. 2ನ ಮೈನಸ್ ಮಾಡಿದ್ರೆ 6 ಬರುತ್ತಲ್ವಾ. ಸೊ ಇದೊಂದು ಓಕೆ ಆಯ್ತಲ್ವಾ ಇದು. ಸೊ ಆ ರೀತಿ ಮಾಡೋಣ ಸ್ನೇಹಿತರೆ. ಓಕೆನಾ. 1 ಕ್ಯೂಬ್ ಪ್ಲಸ್ 1 ಈಸ್ ಈಕ್ವಲ್ ಟು 2. 2 ಕ್ಯೂಬ್ ಪ್ಲಸ್ ಬರಬಾರ್ದು. ಇಲ್ಲಿ ನಾನಾಗಲೇ ಹೇಳಿದ್ನಲ್ಲ ನಿಮಗೆ, ಪ್ಲಸ್ ಬರಬಾರ್ದು. ಇಲ್ಲೇನು ಬರಬೇಕು?
ಮೈನಸ್ ಬರಬೇಕು ಸ್ನೇಹಿತರೆ. 2 ಕ್ಯೂಬ್ -2 ಅಲ್ಲಿಗೆ 6 ಬರುತ್ತೆ. ಅದೇ ರೀತಿ 3 ಕ್ಯೂಬ್ ಇಲ್ಲಿ ಪ್ಲಸ್ಸು ಮೈನಸ್ಸು ಮತ್ತೆ ಇಲ್ಲಿ ಪ್ಲಸ್ ಬರೀಬೇಕು ಅಲ್ಲ, ಅದು ನೋಡ್ಕೋಬೇಕು ನೀವು. ಇಲ್ಲಿ 1 2 ಆಯಿತು, ನೆಕ್ಸ್ಟ್ 3ನೇ ಬರಬೇಕು. ಓಕೆ, ಈಗ ಕರೆಕ್ಟಾಗಿ ಬರುತ್ತೆ ನೋಡಿ. 3 3 9 3 27 27 3 30 ಕರೆಕ್ಟಾಗಿ ಬಂತಲ್ಲ ಸ್ನೇಹಿತರೆ, ಆಯ್ತಲ್ವಾ? ಅದೇ ಥರ 4 ಕ್ಯೂಬ್ ಪ್ಲಸ್ ಪ್ಲಸ್ ಸಾರಿ -4 ಬರಬೇಕು. ಅಲ್ಲಿಗೆ ನಿಮಗೆ ಕರೆಕ್ಟಾಗಿ 60 ಬರುತ್ತೆ. ಏನಾ, 4 4 16 16 4 64 ಅಂತ, 64 4 ಹೋದರೆ 60, ಆ ರೀತಿ. 5 ಕ್ಯೂಬ್ ಪ್ಲಸ್ 5 ನಮಗೆ 130 ಬರುತ್ತೆ. ಸೊ ಇಲ್ಲಿ ಇದಕ್ಕೆ ನಮಗೆ 125 ಪ್ಲಸ್ 5 ಮಾಡಿದಾಗ 130. 5 5 25 25 5 125 ಅಂತ. 6 ಕ್ಯೂಬ್ ಮಾಡಿದ್ರೆ ಸಾರಿ 6 ಕ್ಯೂಬ್ -6 ಮಾಡಬೇಕು ಸ್ನೇಹಿತರೆ, ಅಲ್ಲಿಗೆ ನಮಗೆ 210 ಬರುತ್ತೆ. ಓಕೆನಾ? ಸೊ 6 6ಲಿ 36 36 6ಲಿ ಎಷ್ಟಪ್ಪ ಅಂತಂದರೆ 216 216 6 ಹೋದರೆ 210. ಓಕೆನಾ? 7 ಕ್ಯೂಬ್ ಪ್ಲಸ್ ಇಲ್ಲಿ 6 ಆಯಿತು, 7 ಮಾಡಬೇಕು. ಆಗ ನಮಗೆ ಕರೆಕ್ಟ್ ಆನ್ಸರು ಸಿಗುತ್ತೆ ಸ್ನೇಹಿತರೆ. ಎಷ್ಟು ಬರುತ್ತೆ ನೋಡಿ, 7 7 49 49 7 ಎಷ್ಟು 343 343 343 ಒಂದು 7 ಎಷ್ಟು 350. ಓಕೆನಾ? ಸೊ ಆನ್ಸರ್ ಈಸ್ 350. ಓಕೆ, ಇಲ್ಲಿ 350 ಇರುತ್ತೆ. ಫಸ್ಟ್ ಒನ್ಗೆ ಆನ್ಸರು ಬಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಟಫ್ ಕ್ವಶನ್ ತಂದಿದ್ದೀನಿ ನೋಡಿ. ಮೊದಲನೇದು ಇಲ್ಲಿ ಕೊಟ್ಟಿದ್ದಾರೆ, ಟೀಚರ್ಗೆ TCJACCV ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬರ್ಕೊಂಬಿಡಿ. ಟೀಚರ್ಗೆ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಪನ್ ಕಾರ್ಡ್ಗೆ ಏನು ಅಂತ. ಪನ್ ಕಾರ್ಡ್ಗೆ ಏನು, ಫಸ್ಟ್ ಇದು ಹೇಗೆ ಬಂತು ಅಂತ ನಾವು ತಿಳ್ಕೋಬೇಕು. ಫಸ್ಟ್ ನಾವು ಮಾಡಬೇಕಾದ ಕೆಲಸ ಏನು, ಟೀಚರ್ಗೆ TCJACCV ಹೇಗೆ ಬಂತು ಅಂತ ತಿಳ್ಕೋಬೇಕು. ಸೊ ನಾವು ಇಲ್ಲಿ ಈ ಒಂದು ಸೀರೀಸ್ನ ಗಮನಿಸಿದ್ರೆ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, ಟಿಗೆ ಟಿನೇ ಇದೆ, ಇಗೆ ಸಿ ಇದೆ, ಎಗೆ ಜೆ ಇದೆ, ಸಿಗೆ ಎ ಇದೆ. ಸೊ ಇದೊಂಥರ ನಮಗೆ ವಿಚಿತ್ರವಾದ ಸೀರೀಸು ಅನಿಸ್ಬಿಡುತ್ತೆ. ಸೊ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಸ್ನೇಹಿತರೆ. ಏನ ಇಲ್ಲಿ ಏನು ಮಾಡಬೇಕು ಅಂತಂದರೆ ರಿವರ್ಸ್ ಬರ್ಕೋಬೇಕು ಸ್ನೇಹಿತರೆ. ರಿವರ್ಸ್ ಬರ್ಕೋಬೇಕು, ರಿವರ್ಸ್ ಹೋಗ್ಬೇಕು. ಏನ ಎಚ್ಗೆ ಜೆ, ಸಿಗೆ ಎ, ಎಗೆ ಸಿ, ಇಗೆ ಸಿ, ಹೀಗೆ ಪಿ, ಈ ರೀತಿ ಮಾಡಿಕೊಂಡಾಗ ನಮ್ಗೆ ಆನ್ಸರ್ ಸಿಗುತ್ತೆ ಕರೆಕ್ಟಾಗಿ. ಏನಾ? ಸೊ ಇಲ್ಲಿ ವೆರಿ ಸಿಂಪಲ್, ಅವ್ರು ಮಾಡಿರೋದು ಇಷ್ಟೇ. ಏನು ಮಾಡಿದಾರಪ್ಪ ಅಂತಂದರೆ RST ನೋಡಿ, ಇಲ್ಲಿ ಆರ್ ಇದೆಯಲ್ವಾ, ಹಾಗೆ ಟಿ ಮ್ಯಾಚ್ ಮಾಡಬೇಕಾಗುತ್ತೆ. RST ಏನಾ? ಸೊ +2 ಮಾಡಿದ್ದಾರೆ, ನಾವು ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ಆಮೇಲೆ ನೆಕ್ಸ್ಟ್ ಇದು ಹೋಗೋಣ. ಹೀಗೆ ಸಿ ಮಾಡಿದ್ದಾರೆ. ಹೀಗೆ ಸಿ ಹೇಗೆ ಮಾಡಿದ್ದಾರೆ ಅಂತಂದರೆ ನೋಡಿ, ನಾವು ತುಂಬ ಹುಷಾರಾಗಿರಬೇಕು. ಇ, ಸಿ ಮತ್ತೆ ಸಿ, ಇದು +2 ಆಗಿಲ್ಲ ಸ್ನೇಹಿತರೆ, -2 ಆಯಿತು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತೆ ನೆಕ್ಸ್ಟ್ ಒನ್ನು HIJ, ಇದು ಕೂಡ +2 ಮಾಡಿದ್ದಾರೆ. ಓಕೆನಾ? HIJ +2 ಮಾಡಿದ್ದಾರೆ. ಅದಾದಮೇಲೆ CBA, ಇದು -2 ಮಾಡ್ಬೇಕು ನಾವು ಅಲ್ವಾ? +2 -2 +2 ಈ ರೀತಿ ಹೋಗ್ಬೇಕು. ಮತ್ತೆ ಅದೇ ಥರ ABC, ಇದು ಕೂಡ +2. ಅದಾದಮೇಲೆ ಇ ಅಲ್ವಾ, EBC, ಇದು -2. ಮತ್ತೆ ಲಾಸ್ಟು TUV, ಇದು +2. ಸೊ ಈ ರೀತಿ ಸೀರೀಸ್ ಮಾಡಿದ್ದಾರೆ ಇವರು ಅಂತಂದರೆ ಇದನ್ನು ಅದೇ ಥರ ಅಲ್ವಾ ಸ್ನೇಹಿತರೆ? ಇದು ಅದೇ ಥರ ಇರುತ್ತಲ್ವಾ? ಸೊ ಬನ್ನಿ ಮಾಡೋಣ ಈಗ. ನೋಡಿ ಟಿಗೆ ಏನಿರುತ್ತೆ ಹೇಳಿ, DEF ಅಲ್ವಾ? ನೋಡಿ ಇಲ್ಲಿ FA ಇದೆ ನೋಡಿ, ಇಲ್ಲಿ ಒಂದು ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬೋದು. ಇಲ್ಲೆಲ್ಲ FA ಇದೆ ನೋಡಿ, ಇಲ್ಲಿ FA ಇದೆ. ಸೊ DEF ಆಯಿತಾ, +2 ಆಯಿತಾ. ಆಮೇಲೆ
ಆರು, ಡಿ ಆದಮೇಲೆ ಆರು, ಆರ್ ಕ್ಯೂ ಪಿ -2 ಅಲ್ವಾ, ಮತ್ತೆ ಓ, ಓ ಪಿ ಕ್ಯೂ +2, ಸಿ ಇದೆ ಮತ್ತೆ ಮೈನಸ್ ರಿವರ್ಸ್ ಹೋಗ್ಬೇಕು, ಸಿ ಪಿ ಎ -2 ಅಲ್ವಾ, ಎನ್ ಇದೆ ನೋಡಿ +2 ಈಗ ಎನ್, ಸಾರಿ ಸ್ನೇಹಿತರೆ, ಎನ್ ಓ ಪಿ +2 ಆಗುತ್ತೆ, ಮತ್ತೆ ಓ ಬಂದರೆ ಓ ಎನ್ ಎಂ -2 ಮಾಡಬೇಕು ಏನಾ. ಅದಾದಮೇಲೆ ಸಿಗೂ ಸಿ ಪಿ ಇ +2, ಈ ರೀತಿ ಬರುತ್ತೆ ಸ್ನೇಹಿತರೆ, ಸೀರೀಸು ಈ ರೀತಿ ಇರುತ್ತೆ. ಈಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಫೈಂಡ್ ಔಟ್ ಮಾಡಬೇಕು ಯಾವ್ದು ಆನ್ಸರು ಅಂತೇಳಿ. ನೋಡಿ ಇಲ್ಲಿ ಎಫ್ ಇದೆ, ಪಿ ಇದೆ, ಕ್ಯೂ ಇದೆ, ಎ ಇದೆ, ಪಿ ಇದೆ, ಎಮ್ ಇದೆ, ಇ ಇದೆ. ಇದೇ ಸ್ನೇಹಿತರೆ ಆನ್ಸರ್. ಏನು ಕೊಟ್ಟಿದ್ದಾರೆ ಎಕ್ಸಾಕ್ಟಾಗಿ ಈ ಒಂದು ಲೆಟರ್ಸೇ ನಮಗೆ ಆನ್ಸರ್ ಆಗುತ್ತೆ. ಈ ಒಂದು ಲಾಸ್ಟ್ ಲೈನ್ ಇದೆಯಲ್ಲ, ಇದೆಯಾ ಇಲ್ಲಿ ಲಾಸ್ಟ್ ಲೈನು ಎಮ್ ಇ ನೋಡಿ, ಇಲ್ಲಿದೆ ನೋಡಿ, ದಿಸ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಅವ್ರು ಫಸ್ಟು ಈ ಒಂದು ಸೀರೀಸ್ ಯಾವ ಥರ ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡು ನೋಡಿ. ಇಲ್ಲಿ ಈ ಒಂದು ಸೀರೀಸಲ್ಲಿ ಇದನ್ನೇ ಅವ್ರು ಕೊಟ್ಟಿರೋದು, ಈ ಲಾಸ್ಟ್ನ ತೊಗೊಂಡಿದ್ದಾರೆ ಅವರು, ಲಾಸ್ಟ್ ಲೆಟರ್ಸ್ನ ತೊಗೊಂಡಿದ್ದಾರೆ. ಸೊ ಇದೇ ರೀತಿ ನಾವು ಈ ಒಂದು ಸೀರೀಸ್ನ ಫೈಂಡ್ ಔಟ್. ಒಂದು ಸ್ವಲ್ಪ ಟಫ್ ಇದೆ ಸ್ನೇಹಿತರೆ, ಬಟ್ ಆದರೂ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ.